ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಸಾಯಿ ಶಕ್ತಿ ಮಂತ್ರ ಇದು ನಿನ್ನ ಅದೃಷ್ಟಕ್ಕೆ ತಂದಿರುವ ಬಹುಮಾನ. ನಿಮ್ಮ ಕಷ್ಟಗಳು ಗುರುವಾರ ಒಳಗೆ ದೂರವಾಗುತ್ತೆ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೋಸ್ಕರ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ಸಂದೇಶವ ಮೂಲಕ ಖಂಡಿತ ನಮ್ಮ ಜೀವನದಲ್ಲಿ ಇರೋ ಕಷ್ಟಗಳು ಬದಲಾವಣೆ ಆಗುತ್ತದೆ, ಒಳ್ಳೆಯ ಕಾಲ ಬರುತ್ತದೆ ಅಂತ ಪೂರ್ತಿ ನಂಬಿಕೆ ವಿಶ್ವಾಸ ಇಟ್ಟು ಎಲ್ಲರೂ ಕೂಡ ಈ ಸಾಯಿ ಮಂತ್ರವನ್ನು ಯಾವ ರೀತಿ ಈ ಮಂತ್ರವನ್ನು ಜಪಿಸಬೇಕು ಅನ್ನೋದು ಇವಾಗ ಕೇಳೋಣ. ಮಗು, ಕಷ್ಟಗಳನ್ನು ನೋಡುತ್ತಾ ಸುಮ್ಮನೆ ಕುತ್ಕೋಬೇಡ. ಬರೋದೆಲ್ಲವೂ ಸ್ವೀಕರಿಸು, ಬಂದಿದ್ದೆಲ್ಲವೂ ಅನುಭವಿಸು. ನಮ್ಮ ಜೀವನದಲ್ಲಿ ಎಷ್ಟಿರಬೇಕು ಅನ್ನೋದು ಆ ಭಗವಂತ ನಿರ್ಧಾರಣೆ ಮಾಡಿರ್ತಾರೆ. ನಿಮ್ಮ ಜೊತೆಯಲ್ಲೇ ಇರಬೇಕು ಅಂತ ಬರೆದಿದ್ರೆ ಖಂಡಿತ ಅದು ನಿಮ್ಮ ಜೊತೆನೇ ಇರುತ್ತದೆ. ನಿಮ್ಮ ಜೊತೆಯಲ್ಲಿ ಇರಬಾರ್ದು ಅಂತ ಬರೆದಿದ್ರೆ ಖಂಡಿತ ನಿಮ್ಮಿಂದ ದೂರ ಆಗೇ ಆಗುತ್ತದೆ. ಇದೆಲ್ಲ ಕೂಡ ನಮ್ಮ ಕೈಯಲ್ಲಿ ಇರಲ್ಲ. ಮಗು, ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿವೆ, ಆದರೆ ಇವುಗಳ ನಿವಾರಣಾ ಉಪಾಯವೇ ಜನರಿಗೆ ಗೊತ್ತಿಲ್ಲ. ನೀವು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡುವುದನ್ನು ಬಿಡಬೇಕು. ಇದಕ್ಕೆ ಬದಲಾಗಿ ಇನ್ನೊಬ್ಬರೊಂದಿಗೆ ಮಾತನಾಡೋದನ್ನು ಕಲಿತುಕೊಳ್ಳಿ. ಆಗ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತವೆ. ಯಾವಾಗಲೂ ಒಬ್ಬರ ಬಗ್ಗೆ ಯೋಚನೆ ಮಾಡೋದಲ್ಲ. ನಿಮ್ಮ ಜೀವನದಲ್ಲಿ ಈ ಸಮಸ್ಯೆಗೆ ಯಾವ ಥರ ಪರಿಷ್ಕರಣೆ ಮಾಡ್ಕೋಬೇಕು ಅನ್ನೋದು ಯೋಚನೆ ಮಾಡಬೇಕು. ಮಗು, ನಿನ್ನ ಸುತ್ತೂ ಇರೋವಂಥವ್ರು ಯಾರು ಒಳ್ಳೆಯವರಲ್ಲ ಅಂತ, ಯಾರು ಕೆಟ್ಟವರು ಅಲ್ಲ. ಸಮಯಕ್ಕೆ ತಕ್ಕಂತೆ ಎಲ್ಲರೂ ಕೂಡ ಹೇಗೆ ಬೇಕೋ ಹಾಗೆ ಅವರವರ ಅನುಕೂಲಕ್ಕೆ ಬದಲಾವಣೆ ಆಗ್ತಾ ಇರ್ತಾರೆ. ಮಗು, ನಿಮ್ಮ ಜೀವನದಲ್ಲಿ ಕೆಲವು ಜನರು ನಿಮ್ಮ ಜೀವನದಿಂದ ಬಿಟ್ಟು ಹೊರಟಿದ್ದಾರೆ ಅಂದರೆ ಅದು ನಿಮ್ಮ ಕಥೆಯ ಅಂತವಲ್ಲ, ಅದು ನಿಮ್ಮ ಕಥೆಯಲ್ಲಿ ಅವರ ಭಾಗದ ಅಂತ್ಯವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾರು ನಿಮ್ಮ ಜೀವನಕ್ಕೆ ಸುಮ್ಮನೆ ಬರಲ್ಲ. ಯಾವುದೇ ಒಂದು ಕೆಲಸದಿಂದ ಬರ್ತಾರೆ, ಅದು ಮುಗಿದಿದ ನಂತರ ಮತ್ತೆ ನಮ್ಮನ್ನ ಬಿಟ್ಟು ಹೋಗ್ತಾ ಇರ್ತಾರೆ. ಅವರ ಕರ್ತವ್ಯನ ಅವರು ಮಾಡಿ ಹೋಗ್ತಾರೆ. ಹಂಗಂತ ಅವರು ನಮ್ಮಿಂದ ದೂರ ಆಗಿದ್ದಾರೆ ಅಂತ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕುತ್ಕೋಬಾರ್ದು. ನೀವು ನಿಮ್ಮ ಜೀವನ ಬಗ್ಗೆ ಯೋಚನೆ ಮಾಡಬೇಕು. ನೀವು ನಿಮ್ಮ ಕರ್ತವ್ಯನ ಆಚರಿಸಬೇಕು. ಕಷ್ಟಗಳನ್ನ ತಾಳ್ಮೆದಿಂದ ಸಹಿಸಿಕೊಂಡು ಅನುಭವಿಸಿ, ಬಂದಿರೋದೆಲ್ಲ ಕೂಡ ಸ್ವೀಕರಿಸಿ. ದೇವರು ಇವತ್ತು ನಿಮಗೆ ಕೊಟ್ಟಿರೋ ಅಂಥ ಕಷ್ಟ ಒಂದು ಪರೀಕ್ಷೆ. ನನಗೆ ಒಂದು ಅನುಭವ ಆಗಬೇಕು ಅಂತ ಇವತ್ತು ಆ ದೇವರು ನನಗೆ ಕಷ್ಟ ಕೊಟ್ಟಿದ್ದಾರೆ, ಪರವಾಗಿಲ್ಲ. ನನಗೆ ಈ ಕಷ್ಟದಿಂದ ದೂರ ಆಗಬೇಕು ಅಂದರೆ ಆ ದೇವರೇ ನನ್ನ ಜೊತೆ ಇದ್ದಾರೆ, ನಾನು ಯಾಕೆ ಚಿಂತೆ ಮಾಡಬೇಕು? ಇವತ್ತು ನಾನು ಸಾಯಿಯಪ್ಪನ ನಂಬ್ಕೊಂಡಿದ್ದೀನಿ. ಸಾಯಿಯಪ್ಪ ಮುಂದೆ ನನ್ನ ಕಷ್ಟಗಳೆಲ್ಲ ಕೂಡ ಹೇಳ್ಕೊತಾ ಇದ್ದೀನಿ. ಆದರೂ ಕೂಡ ಸಾಯಿಯಪ್ಪ ನನ್ನ ಕಷ್ಟಗಳು ಈಡೇರಿಸುತ್ತಿಲ್ಲ. ನಾನು ಕೇಳಿರೋ ಅಂಥ ಬೇಡಿಕೆ ಯಾಕೆ ಸಾಯಿಯಪ್ಪ ಕೊಡ್ತಾ ಇಲ್ಲ? ಎಷ್ಟೋ ದಿನಗಳಿಂದ ನಾನು ಕೇಳ್ತಾನೆ ಇದ್ದೀನಿ, ಸಾಯಿಯಪ್ಪ ನನಗೆ ಅನಾರೋಗ್ಯ ಕೊಡಪ್ಪ, ನನಗೆ ಮಕ್ಕಳು ಕೊಡಪ್ಪ, ನನ್ನ ಜೀವನ ಯಾವಾಗಲೂ ಸಂತೋಷವಾಗಿರಬೇಕು, ನಾನು ನನ್ನ ಪಕ್ಕದಲ್ಲಿರೋ ಅಂಥವ್ರನ್ನ ಯಾವಾಗಲೂ ಸಂತೋಷವಾಗಿ ಇರೋ ಥರ ನೋಡ್ಕೊತೀನಿ, ನನ್ನ ಮಾತಿಂದ ಯಾರಿಗೂ ನೋವನ್ನು ಕೊಡಲ್ಲ. ಮಗು, ಜೀವನ ಸಾಗಿಸೋಕ್ಕೆ ಬಹಳ ದುಡ್ಡು ಬೇಕಾಗಿಲ್ಲ, ಆದರೆ ಇನ್ನೊಬ್ಬರನ್ನು ನೋಡಿ ಜೀವನ ಸಾಗಿಸಲು ಎಷ್ಟು ದುಡ್ಡಿದ್ರೂ ಸಾಕೋದಿಲ್ಲ. ಯಾಕಂದರೆ ಪಕ್ಕದವರ ಜೀವನನ ನೋಡಿಕೊಂಡು ನಾನು ಇದೇ ರೀತಿಯಲ್ಲಿ ಬಾಳಬೇಕು ಅಂತ ನೀವು ಅನ್ಕೋಬಾರ್ದು. ದೇವರು ಕೊಟ್ಟಿರೋದನ್ನ ನೀವು ತೃಪ್ತಿಯಾಗಿ ಇರೋದನ್ನ ಅನುಭವಿಸಬೇಕು. ನೀರಿರುವ ಬಾವಿಯ ಹತ್ತಿರ, ದುಡ್ಡು ಇರುವ ಮನುಷ್ಯನ ಹತ್ತಿರ ಮಾತ್ರ ಜನ ಬರೋದು. ಆದರೂ ದುಡ್ಡು ಮಾಡುವ ಹಠ ಒಳ್ಳೆಯದು, ಆದರೆ ದುಡ್ಡು ಮಾಡಲೇಬೇಕು ಎಂದು ಹಠ ಸಾಧಿಸುವ ಚಟ ಮಹಾ ಕೆಟ್ಟದು. ಇದು ಮಾತ್ರ ನೆನಪಿಟ್ಟುಕೊಳ್ಳಿ. ದೈವ ಚಿಂತನದಲ್ಲಿ ಇರಬೇಕು. ಯಾವಾಗಲೂ ದೈವ ನಾಮ ಸ್ಮರಣೆ ಮಾಡಬೇಕು ಅಂದರೆ ಮೊದಲು ನೀವು ದೇವರಿಗೆ ತುಂಬಾ ಹತ್ತಿರ ಇರಬೇಕು. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ದೈವ ನಾಮ ಸ್ಮರಣೆ ಜಪಿಸುತ್ತಾ ಇರಬೇಕು. ಎಂಥದೇ ಕಷ್ಟ ಬರಲಿ, ಯಾರಾದರೂ ನಿಮ್ಗೆ ನೋವು ಕೊಟ್ಟರು ಕೂಡ, ಯಾರಾದರೂ ಏನಾದರೂ ಕೆಟ್ಟದಾಗಿ ಮಾತಾಡಿದ್ರು ಕೂಡ ಅವ್ರಿಗೆ ಮತ್ತೆ ತಿರುಗಿ ವಾಪಸ್ ನೀವೇನು ಹೇಳಕ್ಕೆ ಹೋಗಬೇಡಿ. ಯಾಕಂದ್ರೆ ಎಲ್ಲ ಕೂಡ ಭಗವಂತ ನೋಡ್ಕೊತಾರೆ. ಮಗು, ದುಡಿದು ತಿನ್ನೋದು ತಪ್ಪಲ್ಲ, ಪರರ ಸಂಪತ್ತಿಗೆ ಆಸೆ ಪಡೋದು ತಪ್ಪು. ಹಣ ಗಳಿಸೋದು ತಪ್ಪಲ್ಲ, ಅನ್ಯಾಯದಿಂದ ಗಳಿಸೋದು ತಪ್ಪು. ಸಿರಿತನ ಅನುಭವಿಸೋದು ತಪ್ಪಲ್ಲ, ಶ್ರಮದ ದುಡಿಮೆಯನ್ನು ಮರೆಯೋದು ತಪ್ಪು. ಮತ್ತೆ ನೀವು ಯಾವಾಗಲೂ ನಿನ್ನ ಕೈಯಿಂದ ಶ್ರಮ ಪಟ್ಟು ದುಡಿದಿರೋದನ್ನ ಮಾತ್ರ ಚಿಂತೆ ಮಾಡಬೇಕು.
ಅಂಥ ದುಡ್ಡು ನಿಮಗೆ ನಿಮ್ಮ ಕೈಯಿಂದ ಹೋಗಿದೆ ಅಂದರೆ ಯೋಚನೆ ಮಾಡಬೇಕು. ಕಷ್ಟಪಟ್ಟು ದುಡಿದ್ರೆ ಖಂಡಿತ ಅದು ಮತ್ತೆ ಎಲ್ಲಿಗೂ ಹೋಗಲ್ಲ, ವಾಪಸ್ ಬಂದೇ ಬರುತ್ತೆ. ಯಾರಾದರೂ ನಿಮಗೆ ದುಡ್ಡು ಮೋಸ ಮಾಡಿರೋರು ಇದ್ರೂ ಕೂಡ ನೀವು ಕಷ್ಟಪಟ್ಟು ದುಡಿದಿದ್ರೆ ಖಂಡಿತ ಅದು ಮತ್ತೆ ನಿಮ್ಮ ಮುಂದಕ್ಕೆ ಬರುತ್ತೆ. ಮಗು, ನಮ್ಮ ಜೀವನದಲ್ಲಿ ಗೆಳೆಯರು ಕಡಿಮೆ ಇದ್ರೂ ಪರವಾಗಿಲ್ಲ, ಆದರೆ ಒಳ್ಳೆಯ ಗುಣ ಇರೋರು ಸ್ನೇಹಿತರು ಒಬ್ಬರಿದ್ರೂ ಸಾಕು. ದುಡ್ಡಿನ ಸಹಾಯ ಮಾಡದೆ ಹೋದ್ರೂ ಪರವಾಗಿಲ್ಲ, ನೋವಿನಲ್ಲಿ ಇದ್ದಾಗ ನಮಗೆ ಧೈರ್ಯ ಹೇಳುವ ಒಬ್ಬ ಗೆಳೆಯ ಅಥವಾ ಗೆಳತಿ ಇದ್ರೂ ಸಾಕು, ಜೀವನ ಸಾರ್ಥಕವಾಗುತ್ತೆ. ಯಾಕಂದ್ರೆ ಕಷ್ಟಗಳಲ್ಲಿ ಅವರೇ ನಮಗೆ ಸಹಾಯ ಮಾಡೋದು. ಯಾರು ರಿಲೇಷನ್ ಅಲ್ಲಿ ಬಂದು ಯಾಕಪ್ಪ ಕಷ್ಟದಲ್ಲಿ ಇದೆಯಾ ಅಂತ ₹1 ನಿಮಗೆ ಕೈಗೆ ಕೊಡಲ್ಲ. ನಮಗೆ ನಾವು ಅಂತ ನಂಬ್ಕೊಂಡಿರೋರು ಯಾವತ್ತೂ ನಮಗೆ ಆಗಲ್ಲ. ಯಾವಾಗಲೂ ಆಚೆಯಿಂದ ಬಂದಿರೋರು ಅಂದರೆ ನಮ್ಮ ಸ್ನೇಹಿತರು ಕಷ್ಟದಲ್ಲಿ ಇದ್ದಾಗ ನಮ್ಮನ್ನು ನೋಡ್ಬಿಟ್ಟೆ ಹೇಳ್ತಾರೆ, ಯಾಕೋ ಹಿಂಗಿದ್ದೀಯಾ, ಏನಾಯ್ತು, ನಾನಿದ್ದೀನಿ, ಯಾಕೆ ಚಿಂತೆ ಮಾಡ್ತೀಯಾ ಅಂತ ಅನ್ನೋರು ಒಬ್ಬರಿದ್ರೂ ಕೂಡ ನಮ್ಮ ಜೀವನ ಸಾರ್ಥಕವೇ. ಯಾಕಂದ್ರೆ ನಮಗಿಂತ ಅದೃಷ್ಟವಂತರು ಇನ್ಯಾರೂ ಇಲ್ಲ ಅಂತ, ನಮ್ಗಂತ ಒಬ್ಬರು ಇದ್ದಾರೆ ಅನ್ನೋದು ನಿಮ್ಮ ಮನಸ್ಸಿಗೆ ಅನಿಸುತ್ತೆ. ಅದಕ್ಕೆ ಯಾವಾಗಲೂ ಸಂತೋಷವಾಗಿ ಇರಬೇಕು ಅಂದರೆ ನೀವು ಒಬ್ಬರಿಗೆ ಸಹಾಯ ಒಂದಿನ ಮಾಡಿದ್ದಿದ್ರೆ ಖಂಡಿತ ನೀವು ಕಷ್ಟದಲ್ಲಿದ್ದಾಗ ಮತ್ತೆ ಅವರೇ ನಿಮಗೆ ಸಹಾಯ ಮಾಡೋಕ್ಕೆ ಮುಂದಕ್ಕೆ ಬರ್ತಾರೆ. ಇವತ್ತು ಸಾಯಿಯಪ್ಪ ಒಂದು ಸಂದೇಶವನ್ನು ಹೇಳಿದ್ದಾರೆ. ಈ ಸಂದೇಶದ ಮೂಲಕ ನಿಮಗೆ ತುಂಬಾ ಅರ್ಥ ಆಗಿರುತ್ತೆ. ನಾವು ಯಾರ ಜೊತೆ ಹೇಗಿರಬೇಕು, ನಮ್ಮ ಕಷ್ಟಗಳನ್ನ ಯಾರ ಹತ್ರನೂ ಯಾವತ್ತೂ ಹಂಚ್ಕೋಬಾರ್ದು, ಆವಾಗೆ ನಮ್ಮನ್ನ ಕಡಿಮೆಯಾಗಿ ನೋಡ್ತಾರೆ. ಮೊದಲು ಜೀವನಕ್ಕೆ ತಾಳ್ಮೆ ಇರಬೇಕು. ಆ ತಾಳ್ಮೆ ಇಲ್ಲ ಅಂದ್ರೆ ಯಾವಾಗಲೂ ನೀವು ಫೇಲ್ಯೂರ್ ಆಗ್ತಾನೆ ಇರ್ತೀರ. ಯಾರಿಗಾದ್ರೂ ಏನಾದರೂ ಕೊಡಬೇಕು ಅಂತ ನಿಮಗೆ ಅನಿಸಿದ್ರೆ ಅವರಿಗೆ ಆದರೆ ಬೆಲೆ ಗೊತ್ತಿರಬೇಕು, ಆದರೆ ಅದನ್ನು ಉಳಿಸಿಕೊಳ್ಳುವ ರೀತಿ ಅವರಿಗೆ ಗೊತ್ತಿರಬೇಕು. ಇಲ್ಲ ಅಂದ್ರೆ ನೀವು ಕೊಟ್ಟಿರೋ ವಸ್ತುವಿಗೆ ಬೆಲೆನೇ ಸಿಗಲ್ಲ. ಇವತ್ತು ಸಾಯಿ ಮುಂದೆ ಕೂತ್ಕೊಂಡು, ಸಾಯಿಯಪ್ಪ ನಮ್ಮ ಪರಿಸ್ಥಿತಿ ಈ ರೀತಿ ಇದೆ, ಈ ಕಷ್ಟದಿಂದ ನನಗೆ ಯಾವ ರೀತಿ ನೀವು ಪರಿಷ್ಕಾರ ಕೊಡ್ತೀರೋ ಅದು ನಿಮ್ಮ ಕೈಯಲ್ಲೇ ಇದೆ ಅಂತ ಸಾಯಿ ಮುಂದೆ ಬೇಡ್ಕೊತಾ ಇರ್ತೀವಿ. ಒಂದು ಮಾತು ಕೇಳಿ, ಸಾಯಿಯಪ್ಪ ಮುಂದೆ ನೀವು ಯಾವಾಗಲೂ ಕಷ್ಟಗಳನ್ನು ಹೇಳ್ಕೋಬೇಡಿ. ನಿಮ್ಮ ಸಮಸ್ಯೆಗಳು ಎಲ್ಲ ಕೂಡ ಸಾಯಿಯಪ್ಪಗೆ ಗೊತ್ತು. ನೀವೇನು ಮಾಡ್ತೀರಾ, ನೀವು ಯಾವ ಥರ ಇನ್ನೊಬ್ಬರ ಜೊತೆ ಇರ್ತೀರಾ, ಯಾವ ರೀತಿ ಇನ್ನೊಬ್ಬರ ಹತ್ರ ಮಾತಾಡ್ತೀರಾ, ಯಾರಿಗೆ ಸಹಾಯ ಮಾಡ್ತೀರಾ, ಯಾರಿಗೆ ನೋವನ್ನು ಕೊಡಿಸ್ತಾ ಇದ್ದೀರಾ, ಇದೆಲ್ಲ ಕೂಡ ಸಾಯಿಯಪ್ಪಗೆ ಗೊತ್ತು. ನಿಮಗೆ ಯಾವ ಸಮಯಕ್ಕೆ ಏನು ಕೊಡಬೇಕು ಅನ್ನೋದು ಕೂಡ ಸಾಯಿಯಪ್ಪಗೆ ಗೊತ್ತು. ಮತ್ತೆ ನನ್ನ ಕಷ್ಟ ಇದು ಅಂತ ನೀವು ಸಪರೇಟಾಗಿ ಸಾಯಿಯಪ್ಪ ಮುಂದೆ ಕುತ್ಕೊಂಡು ಹೇಳೋದು ಬೇಡ. ನಾರ್ಮಲ್ ಆಗಿ ಸಾಯಿಯಪ್ಪ ಆರಾಧನೆ ಮಾಡಿ, ಸಾಯಿ ನಾಮಸ್ಮರಣೆ ಮಾಡುತ್ತಾ ಇರಿ. ಕಷ್ಟದಲ್ಲಿ ಇರೋವಾಗ ಸಾಯಿ ನಾಮಸ್ಮರಣೆ ಮಾಡಿ, ನೀವು ಆಚೆ ಹೋಗೋವಾಗ, ಏನಾದರೂ ಒಳ್ಳೆಯ ಕೆಲಸ ಮಾಡೋವಾಗ ಸಾಯಿ ನಾಮಸ್ಮರಣೆ ಮಾಡುತ್ತಾ ಇರಿ. ಈ ಶ್ಲೋಕವನ್ನು ಕೂಡ ಪ್ರತಿ ರಾತ್ರಿ ದಿನ ಮಲಗುವ ಮುನ್ನ ಅಥವಾ ಎದ್ದಿದ ತಕ್ಷಣ ಈ ಶ್ಲೋಕವನ್ನು 108 ಬಾರಿ ಹೇಳ್ಕೊತಾ ಇರಿ. ತುಂಬ ಕಷ್ಟಗಳಿದೆ, ಈ ಕಷ್ಟದಿಂದ ನನಗೆ ಬೇಗ ಒಂದು ಪರಿಷ್ಕಾರ ಕೊಡಪ್ಪ ಅಂತ ಸಾಯಿಯಪ್ಪಗೆ ಯಾರ್ಯಾರು ಬೇಡ್ಕೊತಾರೋ ಅವರೆಲ್ಲರೂ ಕೂಡ ಈ ಶ್ಲೋಕವನ್ನು ನೋಟ್ ಮಾಡಿಕೊಂಡು ಪ್ರತಿದಿನ ಜಪ ಮಾಡಿ. ಇದು ಬೆಳಗಿನ ಜಾವ ಅಥವಾ ಮಲಗುವ ಮುನ್ನ ಕೂಡ ಹೇಳ್ಕೋಬೋದು. ತಪ್ಪದೆ ಎಲ್ಲರೂ ಕೂಡ ಪ್ರಯತ್ನಿಸಿ. ಓಂ ಶ್ರೀ ಸಾಯಿ ತೀರ್ಥಾಯ ನಮಃ. ಓಂ ಶ್ರೀ ಸಾಯಿ ತೀರ್ಥಾಯ ನಮಃ. ಓಂ ಶ್ರೀ ಸಾಯಿ ತೀರ್ಥಾಯ ನಮಃ. ಈ ಶ್ಲೋಕವನ್ನು ಯಾರು ಅವರವರ ಮನಸ್ಸಿನಲ್ಲಿ ಇರುವಂಥ ಕಷ್ಟಗಳನ್ನು ಹೇಳ್ಕೊತ ಅಥವಾ ಯಾರಾದರೂ ಬೇಡಿಕೆಗಳಿದ್ರೆ ಆ ಬೇಡಿಕೆಗಳನ್ನು ಹೇಳ್ಕೊತ ಈ ಶ್ಲೋಕವನ್ನು ಜಪಿಸಬಹುದು. ಎಲ್ಲರೂ ಕೂಡ ತಪ್ಪದೇ ಪ್ರಯತ್ನಿಸಿ ನೋಡಿ. ಇವತ್ತಿಂದನೇ ಶುರು ಮಾಡಿ. ರಾತ್ರಿ ಮಲಗುವ ಮುನ್ನ 108 ಬಾರಿ ಓಂ ಶ್ರೀ ಸಾಯಿ ತೀರ್ಥಾಯ ನಮಃ ಅಂತ ನೀವು ಈ ಶ್ಲೋಕವನ್ನು ಹೇಳ್ಕೊಂಡು ಮಲ್ಕೊಳ್ಳಿ. ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಅನ್ನೋದು ಕಾಣಿಸುತ್ತೆ. ಮೊದಲು ನೀವು ಬದಲಾವಣೆ ಆಗಬೇಕು. ಯಾವ ರೀತಿ ಇರಬೇಕು ಅನ್ನೋದು ಸಾಯಿಯಪ್ಪ ಪ್ರತಿದಿನ ಒಂದು ಸಂದೇಶದ ಮೂಲಕ ಹೇಳುತ್ತಾ ಇರ್ತಾರೆ. ಆದರೂ ಕೂಡ ಕೆಲವೊಬ್ರು ತಪ್ಪುಗಳು ಮಾಡ್ತಾನೆ ಇರ್ತಾರೆ. ನಾವು ಮನುಷ್ಯರಲ್ವಾ, ತಪ್ಪುಗಳು ಮಾಡ್ತಾನೆ ಇರ್ತೀವಿ. ಅಂಥದ್ದೆಲ್ಲ ಸರಿ ಮಾಡಕ್ಕೆ ಸಾಯಿಯಪ್ಪ ಇರೋದು, ಗುರುಗಳು ಇರೋದು. ನಾವು ಅದನ್ನ ಆಚರಿಸಬೇಕು. ತಪ್ಪದೆ ನಮ್ಮ ಜೀವನ ಸಂತೋಷವಾಗಿ ಇರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ. ಆಮೇಲೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.